ಕ್ರಾಂತಿಕಾರಕವಾದ ವಿಚಾರಧಾರೆ ಆಯ್ಕೆ ಆ ಸ್ವಾತಂತ್ರ್ಯ ಇರೋದ್ರಿಂದ ಏನ್ ಮಾಡ್ತಾರೆ ಅಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಕನ್ನಡವನ್ನ ಬಿಟ್ಟು ಇತರ ಎರಡು ಭಾಷೆಗಳ ಕಡೆಗೆ ಗಮನವನ್ನ ಹರಿಸ್ತಾರೆ. ಅದೇ ಪದದಲ್ಲಿ ಎಲ್ಲ ವಿಶ್ವವಿದ್ಯಾಲಯಗಳು ಕನ್ನಡ ಅಧ್ಯಯನ ವಿದ್ಯಾರ್ಥಿಗಳಲ್ಲಿ ಉಚಿತ ಆಗಿದೆ, ಅದು ಕಾರಣ ಆಗಿದೆ. ಅದರ ಜೊತೆಗೆ ಖರೀದಿ ಮಾಡಿ ಕಲಾವಿದರಿಗೆ ಪ್ರೋತ್ಸಾಹಿಸಿ. ಇಡೀ ಪುಸ್ತಕದ ಬರೆದು ಅದನ್ನು ಮಾಡಿ ಬರಹಣದಿಂದ ಸಿನಿಮಾ ಮಾಡಕ್ ಹೊಟ್ಟಿದೀವಿ. ಪುಸ್ತಕದಲ್ಲಿರೋ ಕತೆ ಅಜ್ಜಿ ಹೇಳ್ತಿದ್ದಂತ ಕತೆ. ಕರ್ನಾಟಕದ ಎಲ್ಲಾ ಕಡೆ ಹೋಗಿ ಅವ್ರು ಹೇಳ್ತಿದ್ದ ಕತೆಗಳನ್ನ ಡಾಕ್ಯುಮೆಂಟರಿ ಶೂಟ್ ಮಾಡಿ ಕೆಲವೊಂದು ಕತೆಗಳನ್ನ ಆರಿಸಿ ಮೂಲ ಇಟ್ಟುಕೊಂಡು ಬರೆಯುವಂತ ಕತೆಗಳು. 10 ವರ್ಷದಿಂದ 60 ವಯಸ್ಕರಿಗೆ ಎಲ್ರಿಗೂ ಹೋಲುವಂತ ಕತೆಗಳು. ಎಲ್ರೂ ಪುಸ್ತಕ ಓದಬೇಕು. ಓದೋದು ತುಂಬಾ ಕಡಿಮೆ ಆಗಿದೆ. ಹಾಗಾಗಿ ಎಲ್ಲಾ ವಯಸ್ಕರಿಗೆ ಓದುವಂತ ನಿಧಿ ಪುಸ್ತಕ ಖರೀದಿ ಮಾಡಿ ಕಲಾವಿದರಿಗೆ ಪ್ರೋತ್ಸಾಹಿಸಿ. 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 ಕನ್ನಡ ಪುಸ್ತಕನ ಬರೆದು ಅದನ್ನ ಮಾರಿ ಬರೋ ಹಣದಿಂದ ಸಿನಿಮಾ ಮಾಡ್ತಿರೋದು ಇತಿಹಾಸದಲ್ಲಿ ಮೊದಲ ಬಾರಿಗೆ. ಹಾಗಾಗಿ ಹೊಸ ಕಲಾವಿದರಿಗೆ ಪ್ರೋತ್ಸಾಹಿಸಿ ಒಂದು ಸಿನಿಮಾ ತಂಡಕ್ಕೆ ಸಿನಿಮಾ ಆಗಲು ಮುಂದೆ ದಾರಿ ಮಾಡಿಕೊಡಿ ಅಂತ ಕೇಳ್ಕೊಂತೀನಿ. ಒಂದು ಪುಸ್ತಕ ಖರೀದಿ ಮಾಡೋದ್ರಿಂದ ಒಂದು ಹೊಸ ಕಲಾವಿದರಿಗೆ ಸಿನಿಮಾ ಮಾಡೋಕೆ ದಾರಿ ಆಗುತ್ತೆ. ಎಲ್ಲಾ ಕಲಾವಿದರಿಗೆ ಒಂದು ದಾರಿ ಬೆಳಕಾಗುತ್ತೆ. ಎಲ್ಲರೂ ಪುಸ್ತಕನ ಖರೀದಿ ಮಾಡಿ, ನಿಧಿ ಪುಸ್ತಕನ ಖರೀದಿ ಮಾಡಿ ಸಿನಿಮಾ ತಂಡಕ್ಕೆ ದಾರಿ ಮಾಡಿಕೊಡಿ ಅಂತ ಕೇಳ್ಕೊಂತೀನಿ. ಪುಸ್ತಕನ ಖರೀದಿ ಮಾಡಿ ಸಿನಿಮಾಗೆ ಪ್ರೋತ್ಸಾಹಿಸಿ. ನಿಧಿ ಪುಸ್ತಕ ಖರೀದಿ ಮಾಡಿ ಸಿನಿಮಾ ಮಾಡಕ್ಕೆ ಸಿರಾಜ್ ಬೇಗ ನಾನು ಮೊದಲು ಲೂನಲ್ಲಿ ಓಡಾಡ್ತಿದ್ದೆ. ಆಮೇಲೆ ಒಂದು TVS 50 ತೊಗೊಂಡೆ. ಆಮೇಲೆ ಒಂದು ಬೈಕು, ನಂತರ ಒಂದು ಪ್ರೀಮಿಯರ್ ಪದ್ಮಿನಿ, ಆಮೇಲೆ ಒಂದು ಮಾರುತಿ ಎಸ್ಟೀಮ್, ಅದೊಂದು 9 ವರ್ಷ ಆಯಿತು. ನಂತರ ಒಂದು ಸ್ಕೋಡಾ, ಈಗ ಇನ್ಯಾವುದೋ ಕಾರು. ಈ ಥರ ಎಲ್ಲರ ಲೈಫು ಶುರು ಆಗೋದು ಸಿಂಪಲ್ ಆಗಿ ಒಂದು ಸೈಕಲಲ್ಲಿ ಶುರುವಾಗಿ ಸ್ಟೆಪ್ ಬೈ ಸ್ಟೆಪ್ ಬೆಳೀತಾ ಹೋಗ್ತೀವಿ. ಬಟ್ ಇದೆಲ್ಲ ಆಗೋಕ್ಕೆ ನನಗೆ 30 ವರ್ಷ ಆಯಿತು. ಒಂದೊಂದು ಹಂತದಲ್ಲಿ ನಾವು ಯೋಚನೆ ಮಾಡೋ ರೀತಿನೇ ಬೇರೆ ಥರ ಇರುತ್ತೆ. ಅಂದರೆ ಮೊದಲು 2 ಲಕ್ಷ ರೂಪಾಯಿ ಬ್ಯಾಂಕಲ್ಲಿದ್ದರೆ ಸಾಕಪ್ಪ, ಆಮೇಲೆ ಸಾಲಲ್ಲ 8 ಲಕ್ಷ ಬೇಕು, ನಂತರ ಇನ್ನೂ ಕನಸು ದೊಡ್ಡದಾಯಿತು. ಹೀಗೆ ಮೊದಲು ಹೊಟ್ಟೆಗಾಗಿ ಹೋರಾಟ ಆಗುತ್ತೆ, ಆಮೇಲೆ ಸುರಕ್ಷತೆ, ಮನೆ ಕಟ್ಟಬೇಕು ಅಂತ ಅನ್ಸುತ್ತೆ, ನಂತರ ಪ್ರೀತಿ, ಪ್ರೇಮ, ಹೆಂಡತಿ, ಮಕ್ಕಳು ಅನ್ನೋದ್ ಕಡೆ ಮನಸ್ಸಾಗುತ್ತೆ. ಮಧ್ಯದಲ್ಲಿ ಈ ಪ್ರಶಸ್ತಿ, ಪುರಸ್ಕಾರಗಳು ನಮ್ಮನ್ನ ಗಮನ ಸೆಳೆಯುತ್ತೆ. ಕೊನೆಗೆ ನೆಮ್ಮದಿ, ಸಂತೋಷ, ಸಮಾಜಕ್ಕೆ ಏನಾದ್ರು ಕೊಡಬೇಕು ಅಂತ ಅನ್ಸಕ್ ಶುರುವಾಗುತ್ತೆ. ಈ ಒಂದೊಂದು ಹಂತದಲ್ಲಿ ನಮ್ಮ ಆಸೆಗಳು, ಅಗತ್ಯಗಳು, ಆದ್ಯತೆಗಳು ಏನೇನಾಗಿರುತ್ತೆ, ಒಂದು ಹಂತದಿಂದ ಮುಂದಿನ ಹಂತಕ್ಕೆ ಸುಲಭವಾಗಿ ಏರುವುದು ಹೇಗೆ ಅನ್ನೋದನ್ನ ಒಂದು ಸರಳವಾದ ರೀತಿಯಲ್ಲಿ ಹೇಳಕ್ ಹೊರಟಿದ್ದೀನಿ ಪುಸ್ತಕ ರೂಪದಲ್ಲಿ. ಹೆಸರು ಪ್ರೀತಿಯಿಂದ ರಮೇಶ್. ಸಮಯ ಮಾಡ್ಕೊಂಡು ಓದಿ, ಇದರಿಂದ ನಿಮ್ಮ ಜೀವನ ಬದಲಾಗಬಹುದು. ಯಾಕಂದ್ರೆ ಇದರಲ್ಲಿರೋ ವಿಷಯಗಳಿಂದ ನನ್ನ ಜೀವನ ಬದಲಾಯಿತು. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವ್ಯ ಎಸ್ ರಾವ್. ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.